ಪ್ರತಿಭಟನೆ ಅವರನ್ನ ಭೇಟಿ ಮಾಡಕ್ ಹೋಗಿರ್ಲಿಲ್ಲ. ಭೇಟಿ ಮಾಡಿ ಕೊಡದೇ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಸಾಕಷ್ಟು ಪತ್ರ ಬರೆದಿದ್ದಾರೆ. ಸರ್ಕಾರದಿಂದ ಯೂಶುವಲ್ ಕೋರ್ಸ್ ಅಲ್ಲಿ ಏನೆಲ್ಲ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಎಲ್ಲವನ್ನೂ ಸಲ್ಲಿಸಿದೀವಿ. ಆದ್ರೂ ಸಹ ಅವರು ಉದ್ದಾಟತನದಿಂದ ಯಾವುದೇ ತರದ ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಬೇಕಾದಂತ ಒಂದು ಹಣಕಾಸಿನ ಒಂದು ಏನು ಇದಿದೆ ಅದನ್ನು ಮಾಡದೇ ಇರೋದ್ರಿಂದ ನಿನ್ನೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದೀವಿ. ಬಹುಶಃ ನಿನ್ನೆ ಇತಿಹಾಸದಲ್ಲಿ ಈ ತರ ಒಂದು ದೊಡ್ಡ ಪ್ರಮಾಣದ ಒಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅಂಕಿಅಂಶ ಇಟ್ಕೊಂಡು ಇದೊಂದು ಬಹಳ ಅತ್ಯಂತ ಸೂಕ್ತವಾದದ್ದು ಮತ್ತು ಇದಕ್ಕೆ ಪ್ರಶಂಸನೀಯ ಅಂತ ಹೇಳಿ ಕೇಂದ್ರದಲ್ಲಿ ಅನೇಕ ಅಧಿಕಾರಿಗಳು ಸಹ ಮಾತನಾಡಿದ್ರು. ಮಾಧ್ಯಮ ಸ್ನೇಹಿತರು ಸಹ ಕರ್ನಾಟಕದವರು ಬಂದಿದ್ರು, ದೆಹಲಿಯ ಮಾಧ್ಯಮ ಸ್ನೇಹಿತರು ಇದ್ರ ಬಗ್ಗೆ ಇದು ನಮಗೂ ಸಹ ಇಷ್ಟೊಂದು ಡೀಟೈಲು ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಅಂತ ಹೇಳಿ ಅನ್ಕೊಂಡಿರಲಿಲ್ಲ. ಏನೋ ಒಂದು ವಯಾ ಮೀಡಿಯಾ ಲೇಟ್ ಆಗುತ್ತೆ ಅಂತ. ಬಹುಶಃ ನೆನೆ ಅಂಕಿಅಂಶಗಳೆಲ್ಲ ನೋಡಿದೀರಾ, ನಾನು ಅದನ್ನ ರಿಪೀಟ್ ಮಾಡ್ತಕ್ಕಂಥ ಏನೋ ಒಂದು ಹೇಳ್ತಾರ್ರಿ ಅವರು. ಈಗ ಇದೇ ಹೇಳಿದ್ರೆ ಅದೇ ಹೇಳ್ತಾರೆ, ಅದೇ ಹೇಳಿದ್ರೆ ಅದೇ ಹೇಳ್ತಾರೆ, ಯಾವ್ದಾರು ಒಂದು ಡೈವರ್ಟ್ ಹಾಕಿ ಹೇಳ್ತಾರೆ. ಅವರು ಹೇಳ್ಬೇಕಾದಾಗ ಇಷ್ಟೊಂದು ಅನ್ಯಾಯ ಒಳ್ಳೇದಲ್ಲ ಅಂತ ಹೇಳೋ ಲೈನಲ್ಲಿ ಹೇಳಿದ್ದಾರೆ. ಸೊ ಇವತ್ತು ನೀವು ನೋಡ್ರಿ 15ನೇ ಹಣಕಾಸಿನಲ್ಲಿ ನಮಗೆ ಸಿಗ್ಬೇಕಾದ ಹಣ ಕೊಟ್ಟಿಲ್ಲ. ಆಮೇಲೆ ನಾವು ಕಟ್ತಾ ಇರೋದು 2ನೇ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ತಾ ಇದ್ವಿ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ರೆ 2ನೇ ಟ್ಯಾಕ್ಸ್ ಪೇಯರ್ ಕರ್ನಾಟಕ ಅಂತ ಹೇಳಿ ಪ್ರತಿ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಈಗ ಮಹಾರಾಷ್ಟ್ರಕ್ಕೆ UPಗೆ 2.5 ಲಕ್ಷ ಕೋಟಿ ಹೋಗುತ್ತೆ, ನಮ್ಗೆ 50,000 ಕೋಟಿ ಹೋಗುತ್ತೆ. ಸೊ ನೀವು ಕರ್ನಾಟಕದವರು ಕ್ವಶನ್ ಕೇಳಿ, ಬಟ್ ಆದ್ರೆ ನೀವು ಎಲ್ಲ ಪಕ್ಷ ಮತ್ತು ವ್ಯಕ್ತಿನ ಬಿಟ್ಟು ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಮಾಡಬೇಕು. ಸೊ ಮಾಧ್ಯಮ ಸ್ನೇಹಿತರಾಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ. ಸೊ ಈಗ ಬರಗಾಲ, ಅವ್ರು ಎಷ್ಟಾರ ಕೊಡ್ಲಿರಿ, ನಾವು 18,000 ಕೋಟಿ ಕೇಳಿದ್ವಿ. 18,000 ಕೋಟಿ ಯಾರು ಕೊಟ್ಬಿಡಿ ಅಂತ ನಾವಲ್ಲ. ಸೊ ಇಲ್ಲಿವರೆಗೆ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ 5 ತಿಂಗಳಾಯ್ತು ನಾವು ಮೆಮೊರಂಡಮ್ ಸಲ್ಲಿಸಿ. 5 ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಬಂದು ಕೇಂದ್ರದ ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ವಾಪಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಹೈ ಲೆವೆಲ್ ಒಂದು ಕಮಿಟಿ ಮೀಟಿಂಗ್ ಮಾಡಿಲ್ವಲ್ಲ, ಇವ್ರಿಗೆ ಏನಂತ ಹೇಳ್ಬೇಕು? ಅಥವಾ ಇವ್ರು 26 ಜನ ಇದಾರಲ್ಲ, ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಾವು ಉತ್ತರನ? ಒಳ್ಳೆ ರೀತಿಲಿ ಮಾತಾಡಿದ್ರೆ ಸೌಜನ್ಯವಾಗಿ ಮಾತಾಡ್ತಾರೆ ಅಂತಾರೆ, ಕೆಟ್ಟ ರೀತಿಲಿ ಮಾತಾಡಿದ್ರೆ ಲಘುವಾಗಿ ಮಾತಾಡ್ತಾರೆ ಅಂತಾರೆ. ಏನ್ ಮಾಡ್ಬೇಕು? ಸೊ ಇದು ತುಂಬಾ ಬಹಳ ಕೆಟ್ಟ ಇದನ್ನ ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ. ಸೊ ಅವರು ಏನೋ ಯಾಕೆ ಗಾಬರಿಯಾಗಿ ನೆನೆ ಎಲ್ಲ ಮೀಡಿಯಾದವ್ರು ಕರೆದು ಇಂಡೋರಲ್ಲಿ ಮೀಟಿಂಗ್ ಮಾಡಿ ನಾವು ಹಿಂಗೆ ಆಗಿ ಅಂತ ಕನ್ವಿನ್ಸ್ ಮಾಡ್ಬೇಕಾಯ್ತು. ಸೊ ಅವ್ರು ತಪ್ಪೇ ಮಾಡದೇ ಇದ್ರೆ ಆಮೇಲೆ 5,000 ಕೋಟಿನ ಹಣ 15ನೇ ಹಣಕಾಸಿನ ಒಂದು ಸಂಸ್ಥೆ ನಿಮ್ಗೆ ಆರ್ಥಿಕವಾಗಿ ಕಡಿಮೆ ಆಗಿದೆ ಅಂತ ಹೇಳಿ 5,000 ಡಿಕ್ಲೇರ್ ಮಾಡಲ್ಲ, ಯಾಕೆ ಕೊಟ್ಟಿಲ್ಲ? ಸೊ ಜೊತೆಗೆ ಆಯ್ತು, ಇವೆಲ್ಲ ಒಂದು ಬರಗಾಲದ್ದು ಅವ್ರು ಎಷ್ಟಾರ ಕೊಡ್ಲಿ, ಮಾಡ್ಬೇಕಾಯ್ತೋ ಬೇಡ ಸೌಜನ್ಯಕ್ಕೆ, ಅದನ್ನಾರು ನಿಮಗೆ ಮಾಹಿತಿ ಇದೆಯಲ್ಲ. ಸೊ 5 ತಿಂಗಳಾಯ್ತು, ಇದು 6ನೇ ತಿಂಗಳು ನಡೀತಾ ಇದೆ. ₹1 ರಿಲೀಸ್ ಮಾಡಿಲ್ಲ ಬರಗಾಲಕ್ಕೆ. 223 ತಾಲೂಕು ಅಂತ ಅಂದ್ರೆ ಏನಂತ ಹೇಳೋದು ಇವ್ರಿಗೆ? ಅದರಿಂದ ಅವರಿಗೆ ನೈತಿಕ ಹಕ್ಕಿದ್ರೆ ಇವರು 16 ಜನನು ಕಂಟೆಸ್ಟ್ ಮಾಡಬಾರ್ದು, ಪ್ರತಿಭಟನೆ ಮಾಡ್ಬೇಕು. ಬೆಂಗಳೂರು ಯಾದಗಿರಿಗೆ ಹೋಲಿಕೆ ಮಾಡಿ ಟ್ವೀಟ್ ಮಾಡ್ತಾರೆ ಸರ್. ಈಗ ಅವರು ಇಲ್ಲಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ, ಅವ್ರಿಗೂ ಈ ಒಂದು ಕಮಿಟ್ಮೆಂಟ್ ಇರಬೇಕು. ನಿರ್ಮಲಾ ಸೀತಾರಾಮನ್ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು, ಅವ್ರಿಗೂ ಇರಬೇಕು. ಇಲ್ಲಿಂದ ಆಯ್ಕೆ ಆದಂತ ಸಂಸದರು ಇರ್ಬೋದು, ರಾಜ್ಯಸಭಾ ಮೆಂಬರ್ಗಳಿರ್ಬೋದು, ಅವರಿಗೆ ಇವತ್ತು ಅಸೆಂಬ್ಲಿ, ಪಾರ್ಲಿಮೆಂಟ್ ಇವತ್ತು ನಾಳೆ ಲಾಸ್ಟ್ ಇದೆ. ಈಗಲಾರು ಕೊನೆಯಲ್ಲಿ ಎಲ್ಲರೂ ಕರ್ನಾಟಕದವರು ಒಗ್ಗಟ್ಟಾಗಿ, ಸೊ ನಮ್ಮ ರಾಜ್ಯದ ಷೇರು, ನಮ್ಮ ರಾಜ್ಯದ ಬರಗಾಲದ NDRF ಮತ್ತು ನಮ್ಮ ರಾಜ್ಯದ ಟ್ಯಾಕ್ಸ್ ಡಿಫರೆನ್ಸಸ್ ಇನ್ನು ಮುಂದೆ ಆಗಬಾರ್ದು. ಏನ್ ಡಿಫರೆನ್ಸಸ್ ಇದೆ ಅದನ್ನ ಈ ವರ್ಷ ಮಾರ್ಚ್ ಒಳಗಡೆ ರಿಲೀಸ್ ಮಾಡಬೇಕು ಅನ್ನೋ ಒತ್ತಡವನ್ನ ಅವ್ರು ತಂದ್ರೆ ಅವರು ಈ ರಾಜ್ಯದ ಜನರ ಮುಂದೆ ಚುನಾವಣೆಗೆ ಹೋಗಕ್ಕೆ ಅರ್ಹತೆ ಇರುತ್ತೆ. ಇಲ್ಲದೆ ಇದ್ರೆ ಅವರು ಈ ಚುನಾವಣೆಗೆ ಹೋಗಕ್ಕೆ ಅರ್ಹತೆ ಇರಲ್ಲ. ನಮ್ಮ ಜನನು ಬುದ್ಧಿ ಕಲಿಸ್ಬೇಕು ಅಂತ ನಾನು ರಿಕ್ವೆಸ್ಟ್. ಅದು ಗೊತ್ತಿಲ್ಲಪ್ಪ, ನಮ್ಮ ಹತ್ರ ಯಾರು ಬಂದಿಲ್ಲ ಎಕ್ಸೆಪ್ಟ್ ನಮ್ಮ ರಾಜ್ಯಸಭಾ ಮೆಂಬರು ಮತ್ತು ನಮ್ಮ MP, ಏಕೈಕ MP ಸುರೇಶ್ ಬಿಟ್ರೆ, ಮತ್ತೆ ಸ್ವಾಭಿಮಾನಿ ಸಂಸದರು ನೀವೇ ಹೇಳ್ಬೇಕಾಗಿತ್ತು.
ನೀವೆಲ್ಲ ಹೇಳಿದ್ರಿ ಬರ್ತಾರೆ ಅವರೆಲ್ಲ ಸ್ವಾಭಿಮಾನ ಅವ್ರೇನ್ ಪಕ್ಷಕ್ಕೆ ಕಂಡ್ಕೊಂಡಿಲ್ಲ ಇಂಡಿಪೆಂಡೆಂಟ್ ಅಂತ ನೀವೇ ಹೇಳಿದ್ರಿ. ಸೊ ನಾವು ಬರ್ತಾರೆ ಅಂತ ಅನ್ಕೊಂಡ್ವಿ. ನೀವು ಕರೆದಿದ್ದೀರಾ? ಬೆಂಬಲ ವ್ಯಕ್ತಪಡಿಸಿನ ಬರ್ಬೋದು ಅಂತ. ಗೊತ್ತಿಲ್ಲ ನಮ್ಗೆ. ನಾವು ನಮ್ಮ ಮುಖ್ಯಮಂತ್ರಿಗಳು ಎಲ್ಲಾ ರಾಜ್ಯದ ಸಂಸದರಿಗೂ ಪತ್ರ ಬರೆದಿದ್ದಾರೆ, ರಾಜ್ಯಸಭಾ ಲೋಕಸಭಾ ಎಲ್ರಿಗೂ ಪತ್ರ ಬರೆದಿದ್ದಾರೆ. ಆದ್ರೆ ಯಾರು ಬಂದಿರಲಿಲ್ಲ. ಅವ್ರು ಬಿಜೆಪಿ ಮತ್ತು ಇಂಡಿಪೆಂಡೆಂಟ್ ಜನತಾದಳ ಯಾರು ಬಂದಿಲ್ಲ. ಅಯ್ಯೋ ಪಾಪ ಅವ್ರು ಮಾತ್ರ ಒಂದೇ ತಲೆ ಕೆಡ್ರಿ. ಈ ರಾಷ್ಟ್ರದಲ್ಲಿ ಏನಾರುವೆ ಅವ್ರನ್ನ ಮಹಾತ್ಮ ಗಾಂಧಿ ಬಿಟ್ರೆ ಸತ್ಯ ಹೇಳೋರು ಅವ್ರ ಒಬ್ರೇ. ಏನ್ ಮಾತಾಡ್ತಾರೆ ಅವರು, ಇಲ್ಲಿಗೂ ಕನೆಕ್ಷನ್ ಇಲ್ದಂಗ್ ಮಾತಾಡ್ತಾರೆ. ಸೊ ನೀವ್ ಹೇಳಿದ್ರಲ್ಲ ಅವರು ಮೊನ್ನೆ ಈ ವಿಚಾರನ ಈ ಹಿಂದೆ RSS ಬಗ್ಗೆ ಬಿಜೆಪಿ ಬಗ್ಗೆ ಮಾತಾಡೋದೆಲ್ಲ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀರಲ್ಲ. ಪಾಪ ಅವರೆಲ್ಲ ಕರೆಕ್ಟ್ ಒಂದೇ ತರ ಇರೋದು, ಬೇರೆ ಯಾರು ಅವ್ರ ತರ ಇಲ್ಲ ಬಿಡಪ್ಪ. ನಾವ್ ಯಾಕ ವಿಚಾರ ಹಳೆದೆಲ್ಲ ಕೇಳಿದ್ವಿ ಬೇಡ, ಹಳೆದೆಲ್ಲ. ಅಯ್ಯೋ ಅವ್ರು ಯಾಕೆ ಗೈಡ್ ತಗೋತಾರ ಬರ್ರಿ, ಅವರೇ ಎಲ್ಲ ಹುಡ್ತಾನೆ. ಅವ್ರು ಎಲ್ಲಾ ತರದ ಪರಿಣಿತರು ಇರ್ಬೇಕಾದ್ರೆ ಅವ್ರ ಯಾಕೆ ಗೈಡ್ ತಗೋತಾರ? ಬಿಜೆಪಿ ಸವಾಸ ಮಾಡಿಸಿದ್ದೆ ಚಲುವರಾಯಸ್ವಾಮಿ ಅಂತಾರೆ. ಹೌದು ಅಧಿಕಾರ ತಗೊಂಡಿದ್ರಲ್ಲ. ಈಗ ಯಾರು ಹೇಳಿದ್ರಂತೆ ಬಿಜೆಪಿ ಸವಾಸ ಮಾಡಕ್ಕೆ? ಈಗ್ಲೂ ಚಲುವರಾಯಸ್ವಾಮಿ, ಈಗ ಚಲುವರಾಯಸ್ವಾಮಿ ಇಲ್ವಲ್ಲಪ್ಪ. ಈಗ ಯಾರು ಹೇಳಿದ್ರಂತೆ ಕರ್ಕೊಂಡೋಗಿದ್ರಂತೆ? ಏನೋ ಒಂದು ಹೇಳ್ತಾರೆ ಬಿಡುತ್ತೆ. ನಾರಾಯಣಗೌಡರು ಸಿಎಂ ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಯಾವಾಗ ಸೇರ್ಪಡೆ ಆಗ್ತಾರೆ ಸರ್? ನೋಡೋಣ. ಈಗ ಮಾತನಾಡಿದ ತಕ್ಷಣನೇ ಸೇರ್ಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು ನಿಮ್ಗೆ, ಒಂದಷ್ಟು ಜನ ಸೇರ್ಪಡೆ ಆಗ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಅವರು ಯಾವ್ದು ಕಂಡೀಷನ್ ಇಲ್ಲಿ ಬರೋರು ಕೇಳಿಲ್ಲ, ನಾವು ಯಾವ್ದು ಕಂಡೀಷನ್ ಹಾಕಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಏನ್ ಮಾಡ್ತಾರೆ. ನಾನು ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇಲ್ಲ, ಇನ್ನೊಬ್ರು ಬರಲ್ಲ ಅಂತ ಹೇಳ್ತಾ ಇಲ್ಲ. ಸಾಕಷ್ಟು ಜನ. ಸೊ ಒಂದು ಬಹಳ ಆದಷ್ಟು ಬೇಗ ತೀರ್ಮಾನ ತಗೋತಾರೆ. ನಾವು ಯಾವ್ದು ಅದನ್ನ ಮಾತಾಡಿಲ್ಲ, ಚರ್ಚೆ ಆಗಿಲ್ಲ. JDS ಇಂದ ಕೆಲವರು ಬರೋರು ಇದ್ದಾರೆ, ಬಟ್ ಅದು ಇನ್ನೊಂದು 10 ದಿವಸದೊಳಗಡೆ ತೀರ್ಮಾನ ಮಾಡ್ತಾರೆ. ನಾರಾಯಣಗೌಡರು ಯಾಕೆ ಸರ್ ಈ ತರ ಮೈತ್ರಿಗೆ ಬೇಸರ ಆಗ್ತದೆ? ಅವರು ಜನತಾದಳನ ಅಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿಂದ ಬಿಜೆಪಿಗೆ ಹೋದ್ರು. ಈಗ ತಿರ್ಗಾ ಬಿಜೆಪಿ JDS ಒಂದಾದ್ಮೇಲೆ ಇವರು ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಬಿಜೆಪಿಯವ್ರಿಗೆ ಏನ್ ನಡೀತದೆ, ಬಿಜೆಪಿಯವ್ರದ್ದು ಏನ್ ನಡೀತದೆ ಪಾಪ. ಅವರು ಕಳೆದ 50 ವರ್ಷದಿಂದ ಬಿಜೆಪಿನ ಕಟ್ಕೊಂಡ್ ಬಂದಿದ್ದಾರೆ. ಈಗ ಅವ್ರಿಗೆ ಏನ್ ಪ್ರಾಮುಖ್ಯತೆ ಸಿಗುತ್ತೆ ಇಲ್ಲಿ? ಜನತಾದಳ ಸಹಜವಾಗಿ ರಾಜ್ಯದ ಹೈಕಮಾಂಡ್, ರಾಷ್ಟ್ರದ ಹೈಕಮಾಂಡ್ ಎಲ್ಲ ಜನತಾದಳದವ್ರಿಗೆ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ರೆ ಪರವಾಗಿಲ್ಲ. ಈಗ ಅದ್ ಯಾರೋ ಮೊನ್ನೆ ಬಿಜೆಪಿ ಹೇಳ್ತಿರು, ನಾವು ಇಲ್ಲಿವರೆಗೆ ಕಾಂಗ್ರೆಸ್ನವರು ಅನುಭವಿಸ್ತಾ ಇದ್ರು ಅಂತಿತ್ತು, ಮಧ್ಯದಲ್ಲಿ ಈ ತರ ನೀವು ಸಪೋರ್ಟ್ ಮಾಡಿ ಈಗ ನಾವು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. ಸೊ ಎಲ್ಲಾ ಇದನ್ನು ನಮ್ಗೆ ಬೇಕು ಅಂತಾರೆ ಅಂತ. ಹಂಗೆ ಅವ್ರವ್ರ ಈಗ ಜೊತೆ ಹೋದ್ಮೇಲೆ ಅವ್ರು ಅನುಭವಿಸ್ತಾರೆ. ಆಪರೇಷನ್ ಅಷ್ಟನ ಅಥವಾ ಸರ್ ಪಕ್ಷನ ಮೆಚ್ಚಿ ಬರ್ತಾ ಇರುತ್ತೆ? ಇಲ್ಲ, ನಮ್ದೇನು ಆಪರೇಷನ್ ಹಸ್ತಾ ಇಲ್ಲ. ವಾಲಂಟಿಯರ್ ಆಗಿ ಅಲ್ಲಿ ವಾತಾವರಣ ಅವ್ರಿಗೆ ಸರಿ ಇಲ್ಲ ಅಂದಾಗ ಬರುತ್ತೆ. ನನ್ನ ಹತ್ರ ಮಾತಾಡಿಲ್ಲ. ಈ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ಅಂತಾನು ನೀವೆಲ್ಲ ನಿಮ್ಮ ಹತ್ರ ನಾನು ಅನ್ಕೊಂಡೆ ನೀವೆಲ್ಲ ಮಾತಾಡಿರ್ಬೋದು ಅಂತ ನಾನು ಇಷ್ಟೆಲ್ಲ ಹೇಳ್ಬಿಟ್ಟೆ. ಅಲ್ಲ ಸರಿ, ನನಗೂ ಈಗ ನಾನ್ ನೀವೆಲ್ಲ ನಮ್ಮ ಹುಡುಗರು ಅನ್ಕೊಂಡ್ಬಿಟ್ಟು ಅಭಿಮಾನದಿಂದ ನೀವೆಲ್ಲ ಮಾತಾಡಿರ್ಬೋದು ಅಂತ ಹೇಳಿ ಹೇಳ್ಬಿಟ್ಟೆ. ನಂಗೆ ಏನು ವಿಚಾರನೇ ಗೊತ್ತಿಲ್ಲ. ನನ್ನ ಹತ್ರ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಬಟ್ ನಡೀತಾ. ಸೊ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ, ನಾನ್ ಮೊದ್ಲಿಂದಾನು ಹೇಳ್ತಾ ಬಂದೀನಿ, ಅವರು ಕಾನೂನು ಮತ್ತು ಸಂವಿಧಾನ ಮತ್ತು ಡೆಮಾಕ್ರಸಿಗೆ ವಿರುದ್ಧವಾದಂತ ರೀತಿಯಲ್ಲಿ ಅವರ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಜನ ನೆಮ್ಮದಿಲಿರ್ಲಿಕ್ಕೆ ಬಿಡಿ ಅಂತ ಹೇಳಿದೀನಿ. ಬಿಜೆಪಿಯವರು ಇಲ್ಲಿವರೆಗೆ ಅನೇಕ ಬಾರಿ ಇಂಥವೆಲ್ಲ ನಡೆದ್ರು, ಅವಕಾಶ ಇರ್ಲಿಲ್ಲ. ಈಗ ಜನತಾದಳದವರು ಜೊತೆಗೆ ಸೇರಿರೋದ್ರಿಂದ ನಮ್ಗೆ ಶಕ್ತಿ ಬಂದಿದೆ ಅಂತ ಹೇಳ್ಕೊಂಡು ಬಿಜೆಪಿಯವ್ರ ನಾಯಕತ್ವ ವಹಿಸಿದಾರೋ ಜನತಾದಳದ ನಾಯಕತ್ವ ವಹಿಸಿದಾರೋ ನಂಗೆ ಸ್ಪಷ್ಟವಾಗಿ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದ್ರೆ ಸೊ ಇಲ್ಲಿ ಕೆರಗೋಡಲ್ಲಿ ಇರ್ತಕ್ಕಂಥದ್ದು ಒಂದು ನ್ಯಾಷನಲ್ ಪ್ಲಾನ್. ಅದನ್ನ ಅವ್ರು ಏನು ಇಳಿಸ್ಬೇಕಾ ಏನು ಅಂತ ಸ್ಪಷ್ಟವಾಗಿ ನಾಳೆ ಪ್ರತಿಭಟನೆಯಲ್ಲಿ ಅವ್ರ ರೈಟಿಂಗ್ ನಲ್ಲಿ ಏನ್ ಕೊಡ್ತಾರೆ ನೋಡ್ಬಿಟ್ಟು ಮಾತಾಡ್ತಾರೆ. ಸರ್, ನಾನು ಆ ಸಂಘದ ಹುಡುಗರುಗಳಿಗೆ ಹೇಳಿದ್ದೀನಿ, ನಮ್ಮ ಜಿಲ್ಲೆಯ ಯುವಕರಿಗೆ ಅದು RSS ಇಂದಾರು ಇರ್ಲಿ, ಬಿಜೆಪಿ ಇಂದಾರು ಇರ್ಲಿ, ಜನತಾದಳದಿಂದ ಇರ್ಲಿ,
ಅವರಿಗೆ ಏನಾದ್ರು ಇದ್ರೆ ವಿಚಾರ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದೀನಿ. ನನ್ನ ಹತ್ರನೂ ಬಂದ್ರೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿ ಚರ್ಚೆ ಮಾಡಿದ್ದಾರೆ. ಅಲ್ಲೂ ಕೆರಗೋಡಲ್ಲೂ ಹೋಗಿ ಒಂದು ಮೀಟಿಂಗ್ ಮಾಡಿ CEO, ಜಿಲ್ಲಾಧಿಕಾರಿಗಳು, SP ಅವರು 3 ಜನ ಚರ್ಚೆ ಮಾಡಿದ್ದಾರೆ. ಅವರಿಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇಂಥದ್ದು ನಮ್ಗೆ ಈ ತರ ಹನುಮಾನ್ ಫ್ಲಾಗ್ ಹಾರಿಸ್ಬೇಕು, ನಮ್ಗೆ ಇಂಥ ಕಡೆ ಅವಕಾಶ ಕೊಡಿ ಅಥವಾ ಹಿಂಗ್ ಮಾಡಿ ಅಂದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಅವ್ರು ಯಾವುದನ್ನು ನಿಖರವಾಗಿ ನಮ್ಮ ಮುಂದೆ ಅವರ ಪ್ರಸ್ತಾವನೆಯನ್ನ ಇಟ್ಟಿಲ್ಲ. ಬಟ್ ನಾವೀಗ ಮಾಡಿರ್ತಕ್ಕಂಥದ್ದು ಪಂಚಾಯತಿ ಮುಂದಗಡೆ ಯಾವುದೇ ಕಾರಣಕ್ಕೆ ರಾಜ್ಯದ ಉದ್ದಗಲಕ್ಕೂ ನ್ಯಾಷನಲ್ ಫ್ಲಾಗ್ ಬಿಟ್ಟು ಕನ್ನಡ ಫ್ಲಾಗ್ ಬಿಟ್ಟು ಬೇರೆ ಅವಕಾಶಗಳಿಲ್ಲ, ಅದನ್ನ ಮಾಡಿದ್ದಾರೆ. ಬಿಜೆಪಿ ಅವರು ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ, ಆದ್ರೆ ಪ್ರತ್ಯೇಕವಾಗಿ ಸಭೆ ಮಾಡಿ ಒಂದು ಬಿಜೆಪಿ ಟಿಕೆಟ್, ಮಂಡ್ಯ ಟಿಕೆಟ್ ನ ಬಿಜೆಪಿಗೆ ಉಳಿಸ್ಕೋಬೇಕು ಅಂತ ಹೋರಾಟ ಅದೇ ಮಾಡ್ತಾರೆ. ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಈ ರಾಷ್ಟ್ರದಲ್ಲಿ ಆಡಳಿತ ಮಾಡಿರೋ ಪಕ್ಷ ಬಿಜೆಪಿ ಮುಂದೆ ಅಂಗ್ಲಾಚೋ ಪರಿಸ್ಥಿತಿಗೆ ಬಂದಿದೆ. ಮುಂದೆ ನೋಡೋಣ ನಡ್ರಿ, ಮುಂದೆ ನೋಡೋಣ. ಸೊ ಪಾಂಡವಪುರಕ್ಕೆ ಬನ್ನಿ, ದಯವಿಟ್ಟು ಒಳ್ಳೆ ಸಭೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.